ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ರೈತ ಶಕ್ತಿ ಸುದ್ದಿ ಜಗತ್ತಿಗೆ ಸ್ವಾಗತ. ಇವತ್ತಿನ ವಿಷಯ ಏನಂತಂದ್ರಪ್ಪ ಅಂತಂದ್ರ ಪ್ರತಿ ಗ್ರಾಮ ಪಂಚಾಯತಿ ಒಳಗ PM ಆವಾಸ್ ಯೋಜನೆ ಆಗಿರ್ಬೋದು, ಆಗ ದನಗಳ ಶೆಡ್ ಆಗಿರ್ಬೋದು, ಕುರಿ ಶೆಡ್ ಆಗಿರ್ಬೋದು, ಇವ್ರ ಬಗ್ಗೆ ಮಾಹಿತಿ ಹೇಳ್ಬೇಕಂತೇಳಿ ಇವತ್ತಿನ ಒಂದು ಸಣ್ಣ ವಿಡಿಯೋ ಮಾಡಾಕತ್ತೇವೆ. ಏನಪ್ಪ ಅಂತಂದ್ರೆ ಗ್ರಾಮ ಪಂಚಾಯತಿ ಮಟ್ಟದೊಳಗೆ 4 ಊರಿಗೆ ಸಂಬಂಧಪಟ್ಟ ಒಂದು ಗ್ರಾಮ ಪಂಚಾಯತಿ ಇರ್ತೈತಿ. ಆ ಪಂಚಾಯತಿ ಒಳಗೆ PM ಆವಾಸ್ ಯೋಜನೆ ಒಂದಿರ್ತೈತಿ, ಬಸವ ವಸತಿ ಯೋಜನೆ ಒಂದಿರ್ತೈತಿ, ಹಂಗ ಅಂಬೇಡ್ಕರ್ ವಸತಿ ಯೋಜನೆ ಒಂದಿರ್ತೈತಿ. ಹಿಂಗ ಹಲವಾರು ಆವಾಸ್ ಯೋಜನೆ ಮನೆಗಳು ಬರ್ತಾವ. ಇದೇ ತರನಾಗೇನ ದನ ಶೆಡ್ಗಳು, ಕುರಿ ಶೆಡ್ಗಳು, ಇಂಗು ಗುಂಡಿ, ಬಚ್ಚಲ ಗುಂಡಿ, ನಾನಾ ಥರದ ಸರ್ಕಾರಿ ವತಿಯಿಂದ ಬರುವಂಥ ಸೌಲಭ್ಯಗಳನ್ನು ಸರಿಯಾಗಿ ಅಲ್ಲಿರೋ ಸಾರ್ವಜನಿಕರಿಗೆ ತಲುಪುವುದು ಕಾರಣ ಮಾಹಿತಿ ಕೊರತೆ ಆಗ್ಬಿಟ್ಟೈತೆ ಅಲ್ಲಿನ ಜನಗಳಿಗೆ. ಆ ಗ್ರಾಮ ಪಂಚಾಯತಿ ಅವ್ರು ಏನು ಮಾಡುವಾರ ಅಂತಂದ್ರೆ ಸರಿಯಾಗಿ ಮಾಹಿತಿ ಹೇಳುವರು. ಅಲ್ಲಿರುವಂಥ ಊರಾಗಿನ ಗ್ರಾಮ ಪಂಚಾಯತಿ ಒಂದು 4 ಮಂದಿ ಏನು ಹೊರ ಇರ್ತಾರಲ್ಲ, ಅವ್ರವ್ರ ಮಂದಿಗೆ ಅವ್ರಿಗಾರ ಹೇಳ್ಕೊಂಡು ಹೋಗ್ತಾರ. ಉಳಿದ ಒಂದಷ್ಟು ಮಂದಿ ಏನಾಗ್ತದೆ ತಿಳಿವಾಗ್ತದೆ. ಅದ ಕಾರಣ ಪ್ರತಿ ಗ್ರಾಮದೊಳಗಿನ ಒಬ್ಬೊಬ್ಬರು ರೈತರು ಹೋಗಿ ಒಂದೊಂದು ದಿನ ಹೋಗಿ ಗ್ರಾಮ ಪಂಚಾಯತಿನೊಳಗೆ ವಿಚಾರ ಮಾಡ್ಬೇಕು. ಇವತ್ತು ಈ ವರ್ಷದ ದನ ಶೆಡ್ ಎಷ್ಟು ಬಂದವು, ಎಷ್ಟಿಲ್ಲ, ಈ ವರ್ಷ ಯಾರ್ಯಾರು ಹಾಕ್ಯಾರು, ಯಾರ್ಯಾರಿಗಿಲ್ಲ, ಅದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ಬೇಕು. ನಂತರ PM ಆವಾಸ್ ಯೋಜನೆ ಮನೆಗಳು ಯಾರಿಗೆ ಕೊಟ್ಟಿದ್ದಾರೆ, ಯಾವಾಗ ಕೊಟ್ಟಿದ್ದಾರೆ, ಎಷ್ಟನೇ ಹಣಕಾಸು ಯೋಜನೆ ಒಳಗೆ ಮನೆಗಳು ಬಂದವು, ಅದನ್ನೆಲ್ಲ ವಿಚಾರ ಮಾಡ್ಬೇಕು. ಏನು ಮಾಡಿಬಿಟ್ಟಿದ್ದಾರೆ ಒಂದಷ್ಟು ಊರಾಗ ನಾವು ಅರ್ಜಿ ಹಾಕಿ 5-6 ವರ್ಷ ಆಯ್ತು, 7 ವರ್ಷ ಆಯ್ತು ಅಂತಾರೆ, ಮನೆಯ ಬಂದಿಲ್ಲ ಅಂತಿರ್ತಾರೋ. ಅದು ಹಂಗೆ ಅಂದಾರ ಬಾಜು ಮನೆಗಳಿಗೆ ಮನೆ ಬರ್ತಿರ್ತಾವೆ. ಯಾಕೆ ಹಂಗೆ ಆಕತಿ? ಅದಕ್ಕೆ ಇನ್ನೇನು ಮಾಡ್ಬೇಕು, ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಹೋಗಿ ಪ್ರತಿಯೊಬ್ಬರು ರೈತರಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಅವ್ರಿಗೆ ಹೋಗೋಗೆ ಗ್ರಾಮದೊಳಗನ ತಮಗೆ ಬರುವಂಥ ಸೌಲಭ್ಯಗಳು ನಮಗೆ ಸಿಗಬೇಕಂದ್ರೆ ಏನು ಮಾಡ್ಬೇಕು ಅನ್ನೋದು ಪ್ರತಿ ಪಂಚಾಯತಿಗೆ ಹೋಗಿ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಬೇಕಂತೇಳಿ ಹೇಳ್ತೇವೆ. ನಮಗೆ ಗೊತ್ತಿದ್ದಂಥ ಸ್ವಲ್ಪ ಮಾಹಿತಿ ಹೇಳ್ತೇವೆ ನಿಮಗೆ. ಇಲ್ಲಿಗೆ PM ಆವಾಸ್ ಯೋಜನೆ ಅನ್ನೋದು ಒಂದೇನಿಲ್ಲ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಆಗಿರ್ತೈತಿ. ಈ ಆವಾಸ್ ಯೋಜನೆ ಒಳಗೆ 1,20,000 ರೂಪಾಯಿ ಬರ್ತೈತಿ. ಆ ನಂತರ 30,000 ರೂಪಾಯಿ ಬೇರೆ ಬರ್ತೈತಿ. ಟೋಟಲ್ ಎಲ್ಲ ಕೂಡಿ 1,50,000 ರೂಪಾಯಿ ಮನಿ ಶಾಂಕ್ಷನ್ ಅಂತಾರು. ಆದ್ರೆ ಈ ಮನಿ ಸಿಗಂಗಿಲ್ಲ, ಒಂದಷ್ಟು ಮಂದಿ ಬಡವರಿಗೆ ಇದ್ದವ್ರಿಗೆ ಸಿಗಾಕತ್ತೈತಿ. ಇದನ್ನ ಅರ್ಜಿ ಹಾಕ್ಬೇಕಂತಂದ್ರೆ ಏನಿಲ್ಲ, ಗ್ರಾಮ ಪಂಚಾಯತಿ ತಮ್ಮ ಆಧಾರ್ ಕಾರ್ಡ್ ಒಂದು ಮನವಿ ಪತ್ರ ತಗೊಂಡು ಹೋಗಿ PDO ಅವ್ರಿಗೆ ಕೊಟ್ಟ ರಿಸೀಟ್ ತಗೊಂಡ್ಬಂದು ಇಟ್ಕೋಬೇಕು. ನಂತರ ಅವ್ರ ಅರ್ಜಿ ಹಾಕಿದ ನಂತರ ನಿಮ್ಮನ್ನ ಕರೆದು ಕೇಳ್ತಾರೆ, ನಿಮ್ಮ ಮನಿ ಕಟ್ಕೋರಿ ಬಿಟ್ಕೋರಿ ಅಂತ ನಿಮ್ಗೆ ಹೇಳ್ತಾರಲ್ಲ. ಅವಾಗ ನಿಮ್ಮ ಸೆಲೆಕ್ಷನ್ ಮಾಡ್ತಿರ್ತಾರೋ. ಆ ಲಿಸ್ಟ್ ಒಳಗೆ ನೀವು ಎಲಿಜಿಬಿಲಿಟಿ ಆದ್ರ ನೀವು ಆಯ್ಕೆಗೊಂಡ್ರೆ ನಿಮ್ಗೆ ಮನಿ ಕೊಡ್ತಾರ. ಎರಡನೇದು ಈಗಿನ ಇದ್ರಾಗ ಹೆಂಗ್ ನಡೆದ್ಬಿಟ್ಟಪ್ಪ ಅಂತಂದ್ರ ಗ್ರಾಮ ಪಂಚಾಯತಿ ಒಳಗ ಒಂದು ಊರಿಗೆ 4 ಮಂದಿ ಮೆಂಬರ್ಗಳು ಇರ್ತಾರ. 4 ಮಂದಿ ಮೆಂಬರ್ಗಳು ಏನ್ ಮಾಡಿಬಿಟ್ಟಿದಾರಪ್ಪ ಅಲ್ಲಿರು ಮಂದಿ ಅಂದ್ರ ರೊಕ್ಕ ವಸೂಲಿ ಮಾಡೋ ಸಲುವಾಗಿ 4 ಮಂದಿ ಮೆಂಬರ್ 4 ಮನಿ ಕೊಡ್ದು ವರ್ಷಕ್ಕೂ 4 ಮನಿ ಕೊಟ್ಬಿಟ್ರಂದ್ರೆ ಅವ್ರು ಏನ್ ಮಾಡಿಬಿಡ್ತಾರು, ಊರಾಗ ನಾ ಮನಿ ಹಾಕ್ತೇನೆ, ನೀ ಮನಿ ಹಾಕ್ತೇನೆ ಅಂತೇಳಿ ಸಾರ್ವಜನಿಕರ ರೈತರ ಕಡೆಯಿಂದ ಹೋಗಿ ಅವ್ರಿಗೆ ಆಸೆ ತೋರಿಸಿ ಅವ್ರ ಕಡೆಯಿಂದ ಹಣಕ್ಕೆ ಬೇಡಿಕೆ ಇಟ್ಟ ನಂತರ ಅವ್ರಿಗೆ ಮನಿ ಕೊಡೋದು ಅದ ಭಾಳ ನಡ್ದೈತಿ. ಅದನ್ನು ಬಂದ್ ಮಾಡ್ಬೇಕಂತೇಳಿ ನಮ್ಮ ರೈತ ಸಂಘಟನೆಗಳು ಭಾಳ ಹೋರಾಟ ನಡೆಸೈತಿ. ಅದಕ್ಕಾಗಿ ಪ್ರತಿ ಊರಲ್ಲಿರುವ ರೈತರಿಗೆ, ಸಾರ್ವಜನಿಕರಿಗೆ, ಯುವಕರಿಗೆ ಮನವಿ ಮಾಡ್ಕೋದೇನಪ್ಪ ಅಂತಂದ್ರೆ ನಿಮ್ಮ ಸುತ್ತಮುತ್ತಲಿನ ಆಜು ಬಾಜು ಇವರು ಯಾರಿಗೆ ಮನಿ ಇರೋದಿಲ್ಲ ಅವ್ರ ನೇರವಾಗಿ ಹೋಗಿ ಆಧಾರ್ ಕಾರ್ಡು ನಿಮ್ದು ಅರ್ಜಿ ಫಾರ್ಮು ಗ್ರಾಮ ಪಂಚಾಯತಿ ಕೊಡ್ರಿ, ರಿಸೀಟ್ ಕಾಪಿ ತಗೋರಿ. ಉಳಿದ ಮೆಂಬರ್ಗಳು ಅವರು ಮಾತು ಕೇಳಬಾರ್ರಿ, ಮೆಂಬರ್ ನಡಕ್ಕೆ ಇಟ್ಕೋಬೇಡ್ರಿ. ಮೆಂಬರ್ ಅವ್ರೇನು ದಲಾಲಿಕೆ ಮಾಡೋಕ್ಕಲ್ಲ. ಮೆಂಬರ್ನಾಗೆ ನೀವು ಓಟ ಆಯ್ತು ಅರಿಸಿ ಕಳಿಸಿದವ್ರು ಅವ್ರಿಗೆ ನಿಮ್ಮ ಸಮಸ್ಯೆ ಹೇಳ್ರಿ, ಮನೆ ಇದ್ದರೆ ಮನೆ ಹೇಳ್ರಿ, ಚರಂಡಿ ಸಮಸ್ಯೆ ಹೇಳ್ರಿ, ನೀರಿನ ಸಮಸ್ಯೆ ಹೇಳ್ರಿ, ಆಗ್ಬಿಟ್ಟ ಮನೆ ಮಾಡಿಸ್ಕೊಳ್ಳಿ ಅಂತೇಳಿ ಅನ್ನೋದು ಆಸೆಗೆ ಬಿದ್ದ ಅವ್ರು ಹೇಳ್ದಂಗೆ ಯಾರು ಕೇಳಕ್ಕೆ ಹೋಗ್ಬಾಡ್ರಿ ಅಂತೇಳಿ ಇವತ್ತಿನ ಈ ವಿಡಿಯೋ ಮುಗಿಸಕತ್ತೇವೆ. ಇದೇ ವಿಷಯವಾಗಿ ಇವತ್ತು ನಾವು ಗ್ರಾಮ ಪಂಚಾಯತಿ ಬಾವಿಹಾಳ್ ಅವರ ಪಂಚಾಯತಿಗೆ ಹೋಗಿ ಇದೇ ವಿಷಯ ಬಗ್ಗೆ ನಾವು ಇವತ್ತು ಮಾತಾಡಿದ್ದಕ್ಕೆ ಅಲ್ಲಿರೋ ಮೇಡಮ್ ಅವ್ರು ನಮಗೆ ಕರೆಕ್ಟಾಗಿ ಸ್ಪಂದನೆ ಮಾಡಿದಾರು. ಅವ್ರ ಮೇಡಮ್ ಅವ್ರು ನಮಗೆ ಕ್ಲಿಯರ್ ಆಗಿ ಹೇಳ್ಬಿಟ್ರು. ಉದ್ಯೋಗ ಖಾತ್ರಿ ಯೋಜನೆಗೆ ಒಬ್ಬರಿಗೆ ಕೊಟ್ಟಿರ್ತೇವ್ರಿ, ಮತ್ತು ಸ್ವಚ್ಛ ಭಾರತ್ ಅಭಿಯಾನ ಅಂತೇಳಿ ಅದ್ರದ್ದು ಒಬ್ಬರಿಗೆ ಕೊಟ್ಟಿರ್ತೇವೆ. ನಂತರ ಹೌಸಿಂಗ್ ಸ್ಕೀಮ್ ಅಂತೇಳಿ ಒಬ್ಬರಿಗೆ ಮಾಡಿರ್ತೇವ್ರಿ. ಆ ನಂತರ ಇವರು 3 ಮಂದಿ ಮೇಲ್ವಿಚಾರಕರಾಗಿರ್ತೇವು. ನಾವು ಊರೊಳಗೆ ಅಡ್ಡಾಡಕ್ ಆಗೋದಿಲ್ಲ, ಯಾವಾಗಾರ ಒಮ್ಮೆ ಅಡ್ಡಾಡ್ತೇವು ಅಂತೇಳಿ 3 ಮಂದಿಗೆ ಒಂದೊಂದು ವಯಸ್ಸು ಬಿಟ್ಟಿರ್ತೇವೆ. ಒಂದು ಮೇಡಮ್ ಅವ್ರು ಯಾರು ಅದೇ ಪ್ರಕಾರ ನಾವು ಇವತ್ತ ಹೋಗಿ ಯಾರ್ಯಾರಿಗೆ ಮನೆ ಹಾಕಿದಿರಿ ಇಲ್ಲ ಅಂತ ನಾವು ಸರಿಯಾಗಿ ಎನ್ಕ್ವೈರಿ ಮಾಡಿದಾಗ ಅವ್ರು ನಮಗೆ ಹೇಳಿದ್ರು, ಇಂಥವ್ರಿಗೆ ಮನೆ ಹಾಕಿದೆವು, ಇನ್ನೂ ಒಂದಷ್ಟು ಮನೆಗಳು ಬರುವುದಾವು, ಅವನ್ನೂ ನಾವು ಹಾಕಾತೇವು, ನಿಮ್ಮ ಕಡೆ ಇದ್ರ ಅರ್ಜಿಗಳು ಇದ್ರ ತಂದು ಕೊಡ್ರಿ ಅಂತಂದಾರು. ನಾವು ಇವಾಗ ಮನಿ ಇಲ್ದವ್ರಿಗೆ ಆಯ್ತು, ಅವ್ರು ಯಾವಾರ ಮನಿ ಬೀಳುವಂತ ಸ್ಥಿತಿ ಒಳಗೆ ಇದ್ದವ್ರನ್ನ ಹುಡುಕಿ ಅವ್ರ ಕಡೆಯಿಂದ ನಾವು ಗ್ರಾಮ ಪಂಚಾಯತ್ಗೆ ಅರ್ಜಿ ಕೊಡಿಸಿ ಅವ್ರಿಗೆ ಮನಿ ಬರ್ಬೇಕನ್ನುವಂತ ಒಂದು ಕೆಲಸ ಮಾಡಾಕತ್ತೇವ್ರಿ. ಹಂಗದು ನಾವ್ ಯಾರಿಗೆ ಹೇಳೋದು ಮರ್ತಿದ್ರ ವಿಡಿಯೋ ನೋಡಿದವ್ರು ಯಾರದಿರಲ್ಲ ಗ್ರಾಮ ಪಂಚಾಯತ್ ಹೋಗಿ ತಮ್ಮ ಮನಿ ಇಲ್ಲದ
ಮನಿ ಇಲ್ಲದ ಪುರಾವೆ ಕೊಟ್ಟ, ಆಧಾರ್ ಕಾರ್ಡ, ನಿಮ್ದು ರೇಷನ್ ಕಾರ್ಡ, ನಂತರ ನಿಮ್ಮ ಮನಿ ಹೇಗೆ ಬೀಳುದೈತು, ಒಂದು ಖಾಲಿ ಜಾಗ ಆಯ್ತು ಅದನ್ನ ಕೊಟ್ಟ ಅಲ್ಲಿ ನೀವು ಏನ್ ಮಾಡ್ರಿ ನೋಂದಣಿ ಮಾಡ್ಕೊರಿ. ನಂತರ ಮುಂದಿನ ದಿನಗಳಾಗ ಮನಿಗಳು ಬರ್ತಾವ, ಅವಾಗ ಮನಿ ನಿಮ್ಗೆ ಕೊಡುವಂತ ವ್ಯವಸ್ಥೆ ಅಲ್ಲಿರೋ ಮೇಡಮ್ ಅವರು ಮಾಡ್ತಾವಂತ ನಮಗೆ ಭರವಸೆ ಕೊಟ್ಟಿದಾರು. ಅದಕ್ಕಾಗಿ ನಾವು ಅದನ್ನ ಇವತ್ತು ಇದನ್ನ ಮಾಡಿದೆವು. ಯಾರು ನಮಗ್ ಮನಿ ಬಂದಿಲ್ಲ ನಿಮಗ್ ಬಂದಿಲ್ಲ ಅನ್ನಕ್ ಹೋಗ್ಬೇಡ್ರಿ. ಎಲ್ಲರೂ ಮನಿ ಇದ್ದವ್ರ ಆತು, ಮನಿ ಇದ್ದವ್ರ ಬಾಜು ಜಾಗ ಇದ್ರ ಹೋಗಿ ಅರ್ಜಿ ಕೊಡ್ರಿ, ಅದೇನ್ ತಪ್ಪಲ್ಲ. ಮನಿಗಳು ವರ್ಷ ಬರ್ತಾವ, ಅದೇನ್ ವರ್ಷ ಬರೋಲ್ಲ ಅಂತಲ್ಲ, ವರ್ಷ ಬರ್ತಾವು. ಈ ವರ್ಷ ಕಡಿಮೆ ಬಂದಿತ್ತಪ್ಪ ಅಂತಂದ್ರ ನಾವೆಲ್ಲ ರೈತ ಸಂಘಟನೆಯಿಂದ ಜಿಲ್ಲಾ ಪಂಚಾಯತ್ ಹೋಗಿ ಅಲ್ಲಿ DC ಅವ್ರ ಜೋಡಿ ಮಾತಾಡಿ ನಮ್ಮ ಗ್ರಾಮಕ್ಕೆ ಎಷ್ಟು ಮನಿ ಬಂದಾವು, ಇನ್ನೂ ಹೆಚ್ಚುವರಿ ಮನಿ ಬೇಕಾತಂದ್ರ ನಾವು ಹೋಗಿ ಅವ್ರ ಜೋಡಿ ಕುಂತ ಮಾತಾಡಿ ಇನ್ನೂ ಹೆಚ್ಚುವರಿ ಮನಿ ಹಾಕಿಸ್ಕೊಂಡ್ರಿ, ದನ ಶೆಡ್ಗಳಾಗು ಎಲ್ಲವನ್ನು ನಾವು ಮಾಡ್ಕೋಬಹುದ. ನಾವು ಕೇಳೋ ಹಕ್ಕು ಐತಿ, ಕೇಳಿ ಪಡ್ಕೊಂಡ್ರಿ. ಯಾರು ನನಗ್ ಬಂದಿಲ್ಲ ಆಗತ್ತಿಲ್ಲ ಅಂತೇಳಿ ಯಾರು ಮನ್ಯಾಗ ಕುಂದ್ರಾಕ್ ಹೋಗ್ಬೇಡ್ರಿ. ಇದ್ದವ್ರಿಗೆ ಹೋಗ್ತಾವು, ನಮಗ್ ಬರಲ್ಲ ಅಂತ ಯಾರು ಕಂಪ್ಲೇಂಟ್ ಮಾಡ್ಬೇಡ್ರಿ. ಅದಿರುದ ಬಡವ್ರಿಗೆ, ಬಡವ್ರು ಕೇಳೋದಕ್ಕಾಗಿ ಇದ್ದವ್ರಿಗೆ ಹೊಂಟಾವಂತೇಳಿ ನಮ್ಮ ಅನಿಸಿಕೆ ಆಗೈತಿ. ಬಡವ್ರು ಏನೈತ್ಲಾ ಎಲ್ಲಾರು ಕೇಳ್ರಿ. ಕೇಳಿದ ನಂತರ ನಿಮ್ಗೆ ಖಂಡಿತವಾಗಿ ಮನೆ ಬಂದೇ ಬರ್ತೈತಿ. ಮನಿ ಕೊಡಿಸುವಂತ ಕೆಲಸವನ್ನ ಭಾರತೀಯ ಕೃಷಿಕ ಸಮಾಜದ ಹೋರಾಟಗಾರರಾದಂತ ಅಶೋಕ್ ಕಳಸನವರಾಗಿರ್ಬೋದು, ತಾಲೂಕ್ ಪ್ರಧಾನ ಕಾರ್ಯದರ್ಶಿ ಶಿವಾನಂದ್ ಮಾಸ್ಮಿಡಿ, ಅಜ್ಮೀರ್ ನದಾಪ, ಗ್ರಾಮ ಘಟಕದ ಅಧ್ಯಕ್ಷ ಹಿರಣ್ಣ ಕಾಜ್ಗಾರ, ಇವರೆಲ್ಲರೂ ಬಡವರಿಗಾಗಿ 4 ಊರಿಗಾಗಿ ಹೋರಾಡತಾರ ಮ್ಯಾಲ ಅವ್ರ ಬಡವರಿಗೆನ ಮನಿ ಮಾಡ್ತಾರ. ಅದಕ್ಕಾಗಿ ಏನೈತ್ಲ ನಿಮ್ದೇನ ತೊಂದರೆ ಅದು ಇದ್ರ ಈ 4 ಮಂದಿಗ ಕಾಂಟ್ಯಾಕ್ಟ್ ಮಾಡ್ರಿ. ನಮ್ಮ ರಾಜ್ಯಾಧ್ಯಕ್ಷರ ಮಾತೇಶ್ವರಿ ಕಮತ್ ಸರ್ ಅದಾರು, ಅವ್ರೆಲ್ಲರೂ ನಮ್ ಬೆಂಬಲ ಇರ್ತಾರ. ಇವರಿಂದ ಮನಿಗಳಾತು, ಏನ ಸಾರ್ವಜನಿಕರಿಗೆ ತೊಂದರೆ ಆಗ್ಬೋದು, ಬಡವರಿಗೆ ತೊಂದರೆ ಆಗ್ಬೋದು, ಯಾರಿಗೆ